ನಮಸ್ಕಾರ. ಅರಣ್ಯ ಇಲಾಖೆ ಪ್ರಾಯೋಜಿತ ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಕೃತಿಯೇ ಒಂದು ವಿಶ್ವವಿದ್ಯಾಲಯದಂತೆ. ಇನ್ನು ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವವರಂತೂ ಸಸ್ಯ ಪ್ರಭೇದಗಳು, ಜಲಚರಗಳು, ವನ್ಯಜೀವಿಗಳು, ಪ್ರಾಣಿ ಪಕ್ಷಿಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರ್ತಾರೆ. ಬಹಳಷ್ಟು ಮಾಹಿತಿಯನ್ನ ತಿಳಿದುಕೊಂಡಿರ್ತಾರೆ. ನಾವು ಈಗಾಗಲೇ ಚಿಟ್ಟೆಗಳು, ಸಸ್ಯ ಪ್ರಭೇದಗಳು, ಪಕ್ಷಿ ಸಂಕುಲಗಳು, ಹಾವುಗಳು, ಬೇಕಾದಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದೀವಿ. ಇವತ್ತು ಮತ್ತೊಂದು ಆಸಕ್ತಿಕರವಾದಂತಹ ವಿಷಯ, ಚಿಮ್ಮುವ ಕಪ್ಪೆಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಅಂಕೋಲಾ ವಲಯದ ಉಪವಲಯ ಅರಣ್ಯಾಧಿಕಾರಿ ಚಂದ್ರಕಾಂತ್ ಆರ್ ನಾಯ್ಕ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಮೇಡಮ್. ಸರ್, ಹೇಳಿದಾಗೆ ಇದುವರೆಗೂ ನಾವು ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದೀವಿ. ಚಿಟ್ಟೆಗಳಾಗಿರ್ಬೋದು, ಹಾವುಗಳಾಗಿರ್ಬೋದು, ಸಸ್ಯ ಪ್ರಭೇದಗಳಾಗಿರ್ಬೋದು. ಅದರಲ್ಲಿ ಇದೊಂದು ಮತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಅಂತ ಕಾಣುತ್ತೆ. ಯಾಕಂದರೆ ಚಿಮ್ಮುವ ಕಪ್ಪೆಗಳು, ಅದರಲ್ಲೂ ಕರಾವಳಿ ಸ್ಕಿಟರಿಂಗ್ ಫ್ರಾಕ್ಸ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ. ಇಲ್ಲಿ ನಮ್ಮ ದೇಶದಲ್ಲಿ ಕಂಡುಬರುವಂಥ ಎಷ್ಟು ಪ್ರಭೇದಗಳಿವೆ, ಈ ಒಂದು ಕಪ್ಪೆಗಳಲ್ಲಿ ಎಷ್ಟು ಜಾತಿಗಳಿವೆ ಅನ್ನೋದನ್ನು ತಿಳಿಸಿ ನನಗೆ. ನಮ್ಮ ಕಾಡಿನ ಬಗ್ಗೆ ನಿಮಗೆ ವಿಶೇಷವಾಗಿ ಹೇಳಬೇಕಂದ್ರೆ, ನಮ್ಮ ಕಾಡನ್ನು ತೆರೆದ ಖಜಾನೆ ಅಂತ ಹೇಳ್ತಾರೆ. ನಿಜ ಹೇಳಬೇಕಂದ್ರೆ ಕೆಲವೊಂದು ಖಜಾನೆಗಳಲ್ಲಿದ್ದಂಥ ವಸ್ತುಗಳಿಗೆ ಬೆಲೆ ಕಟ್ಟಲಿಕ್ಕಾಗ್ತದೆ. ಬಟ್ ನಮ್ಮ ಕಾಡಲ್ಲಿದ್ದಂಥ ಖಜಾನೆಗಳಿಗೆ ಬೆಲೆ ಕಟ್ಟಲಾಗುವಂಥದ್ದು ಅಗಣಿತ ಅಂತ ಹೇಳ್ತಾರೆ ಆ ಲೆಕ್ಕದಲ್ಲಿ. ಸೊ ಈ ಕಪ್ಪೆಗಳ ವಿಷಯಕ್ಕೆ ಬಂದರೆ MPBNs ಅಂತ ಹೇಳ್ತಾರೆ. MP ಅಂದರೆ 2, ಬಯೋಸ್ ಅಂದರೆ ಜೀವನ, 2 ಜೀವನ ಅಂತ. ಸೊ ಹಾಗೆ ಕಪ್ಪೆ ಜೊತೆಗೆ ಸ್ಯಾಲಮೆಂಡರ್ ಮತ್ತು ಸಿಸಿಲ್ ಎಂಬ ಒಂದು ಜೀವಿಗಳು ಇದ್ದಾವೆ. ಸೊ ನಮ್ಮ ಭಾರತದಲ್ಲಿ 466 ಬಗೆಯ ಅಂದರೆ 50 ಸಿಸಿಲಿಯನ್, 2 ಸ್ಯಾಲಮೆಂಡರ್, 414 ಕಪ್ಪೆ ಪ್ರಭೇದಗಳಿದ್ದಾವೆ. ಹಾಗೆ ಕರ್ನಾಟಕದಲ್ಲಿ ಸುಮಾರು 114ಕ್ಕೂ ಹೆಚ್ಚು ಕಪ್ಪೆ ಪ್ರಭೇದಗಳಿದ್ದಾವೆ. ಪಶ್ಚಿಮ ಘಟ್ಟ ಅತಿ ಶ್ರೀಮಂತಿಕೆ. ಸೊ ಇಲ್ಲಿ 280ಕ್ಕೂ ಹೆಚ್ಚು ಪ್ರಭೇದಗಳಿದ್ದಾವೆ. ಇನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂದರೆ ಅಲ್ಲಿ 40ಕ್ಕೂ ಹೆಚ್ಚು ಕಪ್ಪೆ ಪ್ರಭೇದಗಳನ್ನು ನೋಡಲಾಗಿದೆ ಮೇಡಮ್. ನಾವು ಪರಿಸರ ಸಮತೋಲನ ವಿಷಯದ ಬರೋದಾದರೆ, ಪರಿಸರ ವ್ಯವಸ್ಥೆಯಲ್ಲಿ ಈ ಕಪ್ಪೆಗಳು ಹೇಗೆ ಒಂದು ಪಾತ್ರವನ್ನು ವಹಿಸತ್ವೆ? ಕಪ್ಪೆಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಪ್ಪೆಗಳು ನೈಸರ್ಗಿಕವಾಗಿ ಕೀಟನಾಶಕದ ಒಂದು ಕೆಲಸವನ್ನು ಮಾಡ್ತವೆ ಈ ಪರಿಸರ ವ್ಯವಸ್ಥೆಯಲ್ಲಿ. ನಮ್ಮ ಬೆಳೆಗಳಿಗೆ ಹಾನಿ ಮಾಡುವಂಥ ಕೀಟಗಳಿರ್ಬೋದು, ಅಥವಾ ನಮಗೆ ರೋಗ ರುಜಿನಗಳನ್ನು ತರುವಂಥ ಕೀಟಗಳಿರ್ಬೋದು, ಅವುಗಳ ಮೊಟ್ಟೆ ಲಾರ್ವಾಗಳನ್ನು ನಿಯಂತ್ರಣ ನೀಡಲು ಈ ಕಪ್ಪೆ ಭಾಳ ಉಪಯೋಗಕಾರಿ. ಹಾಗೆ ಕಪ್ಪೆ ಅಂದರೆ ಕೆಲವರಿಗೆ ನಿರ್ಲಕ್ಷ್ಯ ಭಾಳಿದೆ. ಬಟ್ ನಮ್ಮ ಈ ಕಪ್ಪೆಗಳು ಈ ವೈದ್ಯಕೀಯ ಲೋಕದಲ್ಲೂ ಸಹ ವೈದ್ಯಕೀಯವಾಗಿ ಹೊಸ ಕೊಡುಗೆಯನ್ನು ಕೊಟ್ಟಿದ್ದಾವೆ. ಉದಾಹರಣೆಗೆ ಫಂಗೈಡ್ ಫ್ರಾಗ್, ಇದರ ಮೈಮೇಲಿನ ಮೇಲ್ಭಾಗದ ರಾಸಾಯನಿಕವನ್ನು ತೆಗೆದು H1N1 ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯಲಾಗಿದೆ. ಅದು ಯುರಿಮಿನ್ ಎಂಬ ಒಂದು ಕೆಮಿಕಲ್ ಅದು. ಹಾಗೆಯೇ ಕಾಮನ್ ಟೋಡ್ ಅನ್ನೋ ಒಂದು ಕಪ್ಪೆಯಿಂದ ಅದರ ಮೇಲ್ಭಾಗದಲ್ಲಿ ಒಸರುವ ರಾಸಾಯನಿಕವನ್ನು ಬ್ಯುಪೋಟೋನಿನ್ ಅಂತ ಹೇಳ್ತಾರೆ. ಇದನ್ನು ನಮ್ಮ ತಾಯಂದಿರು ಹೆರಿಗೆ ಸಮಯದಲ್ಲಿ ಹೆಚ್ಚು ನೋವು ಅನುಭವಿಸ್ಬೇಕಾದ್ರೆ ಮಾರ್ಫಿನನ್ನು ಬಳಸ್ತಾರಲ್ಲ, ಅದಕ್ಕಿಂತ 100 ಪಟ್ಟು ಅಧಿಕವಾಗಿ ಕೆಲಸ ಮಾಡುವಂಥ ಔಷಧಿಯಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ಸೊ ವೈದ್ಯಕೀಯವಾಗಿ ಕೂಡ ಕಪ್ಪೆಗಳು ಬಹಳ ಪ್ರಮುಖವಾಗುತ್ತೆ ಅಂತ ಹೇಳ್ತೀರಿ? ಹೌದು ಮೇಡಮ್. ಕಪ್ಪೆಗಳು ಮಾಡುವ ಸೌಂಡ್ ಆಗಲಿ, ಅದರ ಚರ್ಮ ನೋಡಿದಾಗ ಬಹಳ ಭಯ ಆಗುತ್ತೆ. ಮತ್ತು ಪಾಯ್ಸನಸ್ ಕೂಡ ಕೆಲವು ಇರ್ತವೆ ಅಂತ ಕೇಳ್ಪಟ್ಟಿದ್ದೀವಿ. ಕಪ್ಪೆಗಳ ಕೂಗನ್ನು ನಾವು ಕೆಲವರು ಕಿರಿಕಿರಿ ಅಂತ ಹೇಳ್ತಾರೆ, ಅದೊಂಥರ ಗೌಜಿ ಅಂತ ಹೇಳ್ತಾರೆ. ಬಟ್ ನಾವು ಈ ಕಪ್ಪೆ ನೋಡುಗರು ಮಾತ್ರ ಅದನ್ನು ಒಂದು ಆರ್ಕೆಸ್ಟ್ರಾ, ಮುಂಡೂಕಗಳ ಗಾಯನ ಗೋಷ್ಠಿ ಅಂತ ಹೇಳ್ತೇವೆ. ನಿಜ ಹೇಳ್ಬೇಕಂದ್ರೆ ಒಂದು ಗಾಯನ ಗೋಷ್ಠಿಯಲ್ಲಿ ಆ ಸಿಂಗರ್ ನಮ್ಮ ಎದುರಿಗಿರ್ತಾರೆ. ಬಟ್ ಇಲ್ಲಿ ಈ ಗಾಯನ ಗೋಷ್ಠಿಯಲ್ಲಿ ನಾವೇ ಆ ಸಿಂಗರ್ನ ಹುಡುಕೊಂಡು ಹೋಗಬೇಕು. ಕೆಲವೊಬ್ಬರು ತೆರೆ ಮರಲಿರೋ ಪ್ರತಿಭೆಗಳಂತ ಎಲ್ಲೋ ಕೂಗ್ತಿರ್ತಾರೆ. ಒಂದೆರಡು ಕಡೆಗೆ ಚಿರ್ರ್ ಅಂತ ಸೌಂಡ್ ಬಂದರೆ ಮತ್ತೆ ಟೊಟ್ ಅಂತ ಸೌಂಡ್ ಬಂದಿರ್ತದೆ. ಸೊ ಆ ಸೆಲೆಬ್ರಿಟಿಗಳನ್ನು ಹುಡುಕೊಂಡು ಹೋಗೋದಿದೆಯಲ್ಲ, ಅದು ಭಾಳ ಖುಷಿ ವಿಷಯ. ಅದಕ್ಕಾಗಿ ನಾನು ಇದನ್ನು ಗಾಯನ ಗೋಷ್ಠಿ ಅಂತ ಹೇಳ್ತೇನೆ. ಸೊ ಚರ್ಮದ ವಿಷಯಕ್ಕೆ ಬಂದರೆ ಅವು ಯಾವಾಗೂ ಕಪ್ಪೆಗಳು ಟೋಡ್ ಅಂದಿರ್ತದೆ. ಕಪ್ಪೆಗಳಲ್ಲಿ ತೇವವಾದ ಚರ್ಮವನ್ನು ಹೊಂದಿದರೆ, ಟೋಡ್ ಅನ್ನೋಲ್ಲಿ ಅದು ಒರಟಾದ ಚರ್ಮವನ್ನು ಹೊಂದಿರ್ತದೆ. ಸೊ ಇದರಲ್ಲಿ ನಮ್ಮ ಭಾರತದಲ್ಲಿ ಯಾವುದೇ ಪಾಯ್ಸನಸ್ ವಿಷಕಾರಿ ಕಪ್ಪೆಗಳು ಯಾವುದೂ ಇಲ್ಲ ನಮ್ಮ ಭಾರತದಲ್ಲಿ.
ಇನ್ನು ಚಿಮ್ಮುವ ಕಪ್ಪೆಗಳು ಅಂತ ಕರಾವಳಿ ಸ್ಕಿಟ್ರಿಂಗ್ ಫ್ರಾಕ್ಸ್ ಅಂತ ಬಗ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಏನು ವಿಶೇಷ ಇದರಲ್ಲಿ, ಏನು ವಿಶೇಷತೆ ಇದೆ ಅಂತ? ನಾವು ಅರಣ್ಯ ಇಲಾಖೆಯವರು ನಮ್ಮ ಕಾಡನ್ನು ಒಂದು ಯೂನಿವರ್ಸಿಟಿ, ಓಪನ್ ತೆರೆದ ವಿಶ್ವವಿದ್ಯಾಲಯ ಅಂತ ತಿಳ್ಕೊಳ್ತಿದ್ದೇವೆ. ಒಂದು ಸಹಜವಾಗಿ ಹೇಳಬೇಕಂದ್ರೆ ಶೈಕ್ಷಣಿಕವಾದ ವಿಶ್ವವಿದ್ಯಾಲಯದಲ್ಲಿ ಅಂಕಗಳು ಮಾನದಂಡವಾಗ್ತವೆ. ಬಟ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಕಾಡೆಂಬ ವಿಶ್ವವಿದ್ಯಾಲಯದಲ್ಲಿ ಆಸಕ್ತಿ, ಆ ಪರಿಸರದ ಬಗ್ಗೆ ಪ್ರೀತಿ, ಮಾನವೀಯ ಕಾಳಜಿ ಇದ್ಬಿಟ್ರೆ ನಾವೆಲ್ಲರೂ ಅಲ್ಲಿ ವಿದ್ಯಾರ್ಥಿಗಳೇ. ಈ ಕಪ್ಪೆ ನೋಡೋದು ನನಗೆ ಹವ್ಯಾಸ. ಅಂದರೆ ಡಾಕ್ಟರ್ ಕೆ ವಿ ಗುರುರಾಜರವರ ಒಂದು 2008 ಆಕಸ್ಮಿಕವಾಗಿ ಸಿಕ್ಕ ಡಾಕ್ಟರ್ ಕೆ ವಿ ಗುರುರಾಜರ ಒಂದು ಸಾಂಗತ್ಯದಲ್ಲಿ ಈ ಕಪ್ಪೆಗಳ ಲೋಕದಲ್ಲಿ ಅಂಬೆಗಾಲಿನ ಪಯಣ ನನ್ನ ಶುರುವಾಗಿತ್ತು. ಅದರಂತೆ ನಾವು ಕಪ್ಪೆಗಳು ವಿಶೇಷವಾಗಿ ವೈಜ್ಞಾನಿಕವಾಗಿ ನೋಡಿದ್ರು. ಅದರ ಕೂಗು, ಅದರ ಚಲನವಲನ, ಅದರ ಮಿಲನಕ್ರಿಯೆ, ಮೊಟ್ಟೆ ಇಡುವಿಕೆ, ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ನಮಗೆ. ಕೂಗು ಕೇಳಿದಾಗ ಖುಷಿ ಪಡ್ತಿದ್ವಿ. ಸೊ 2008 ಬಂದ ಈ ಪಯಣದಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾಯಿತ್ತು. 2015 ನಮ್ಮೂರು ಗೋಕರ್ಣ ಹತ್ರ ಸಾಣೆಕಟ್ಟ ಅಂತಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲಿ ಗದ್ದೆ ಬಯಲಿಗೆ ಹೋದಾಗ ನಾವು ಕಪ್ಪೆ ನೋಡೋಕೆ ಹೋಗ್ತಿದ್ವಿ. ಮಳೆಗಾಲ ಅಂದ್ಕೊಳ್ಳಿ ನಮ್ಗೆ ದೊಡ್ಡ ಹಬ್ಬ ಕಪ್ಪೆ ನೋಡಲಿಕ್ಕೆ ಹೋಗೋದು ಅಂಥದ್ದು. ಆ ಟೈಮಿನಲ್ಲಿ ಭಾಳಷ್ಟು ಕಪ್ಪೆಗಳು ಕೂಗ್ತಾಯಿದ್ವು. ಅದರಲ್ಲಿ ಭಾಳಷ್ಟು ಕಪ್ಪೆಗಳು ನನಗೆ ಆತ್ಮೀಯವಾಗಿದ್ದು. ನೆನಪಿಡಿ, ಯಾವುದೇ ಒಂದು ವಿಷಯದಲ್ಲಿ, ವನ್ಯಜೀವಿಗಳ ವಿಷಯದಲ್ಲಿ, ಪರಿಸರ ವಿಷಯದಲ್ಲಿ ನೀವು ಎಷ್ಟು ಮಗ್ನರಾದಾಗ ಕೆಲವೊಂದು ವಿಷಯಗಳು, ಕೆಲವೊಂದು ಜೀವಿಗಳು ಆತ್ಮೀಯ ಆಗಿಬಿಡ್ತವೆ. ಸೊ ಅದರಂತೆ ನಾನು ಅಲ್ಲಿದ್ದ ಇನ್ನೂ ಸರಳಾಗಿ ಹೇಳಬೇಕಂದ್ರೆ 20 ಜನ ನನ್ನ ಆತ್ಮೀಯ ಮಿತ್ರರು, ಮುಖ ಪರಿಚಯ, ಧ್ವನಿ, ಇದರಿಂದ ನಾನು ಗುರ್ತು ಹೇಳ್ಬೋದು ಇವರು ನನ್ನ ಮಿತ್ರರು ಅಂತ. ಅದೇ ರೀತಿಯಲ್ಲಿ ಅಲ್ಲಿ ಇದ್ದಂಥ ಕಪ್ಪೆಗಳಲ್ಲಿ ಒಂದು ಕಪ್ಪೆ ವಿಶೇಷವಾಗಿ ನನ್ನ ಗಮನ ಸೆಳೆಯಿತು. ಅದರ ಕೂಗು ಹಾಗೂ ಅದರ ದೇಹ ರಚನೆ, ಅದರ ಬಣ್ಣ. ತಾವೆಲ್ಲರೂ ನಮ್ಮ ಬಿಳಿಯದೆ ಮಿಂಚುಳ್ಳಿ ಪಕ್ಷಿಯ ಧ್ವನಿಯನ್ನು ಕೇಳೇ ಇರ್ತೀರ. ತಾವೆಲ್ಲರೂ ಅದರ ಧ್ವನಿ ಕೇಳಿದ್ರೆ ಇದು ಬಿಳಿಯದೆ ಮಿಂಚುಳ್ಳಿ ಅಥವಾ ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ ಅಂತ ಹೇಳ್ತಿದ್ರಿ. ಸೊ ವಿಜ್ಞಾನಿಗಳಿಗೂ ಸಹ ಅದೇ ಅನುಭವ ಆಯಿತು, ಇದು ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ ಕಾಲ್ ಅಂತ. ಸೊ ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಬಂದು ಅದರ DNA ಎಲ್ಲ, ವರ್ಣತಂತುಗಳನ್ನೆಲ್ಲ ಟೆಸ್ಟ್ ಮಾಡಿ, ಅದರ ಮಾಲಿಕ್ಯುಲರ್ ಅನಾಲಿಸಿಸ್ ಇವೆಲ್ಲ ಮಾಡಿ ಈ ಪ್ರಪಂಚಕ್ಕೆ ಹೊಸ ಕಪ್ಪೆ ಅನ್ನುವಂಥ ಕೊಡುಗೆಯನ್ನು ನೀಡಿದರು. ಇನ್ನು ತಾವು ಕೇಳಿದ ಹಾಗೆ ಕರಾವಳಿ ಚಿಮ್ಮುವ ಕಪ್ಪೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಬಂದರೆ, ಇದು ಹೆಚ್ಚಾಗಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದ ಕರಾವಳಿ ಭಾಗಗಳಲ್ಲೇ ಹೆಚ್ಚಾಗಿ ಕಂಡು ಬರ್ತಿರೋದ್ರಿಂದ ಇದಕ್ಕೆ ಕರಾವಳಿ ಚಿಮ್ಮುವ ಕಪ್ಪೆ ಅಂತ ಹೆಸರನ್ನು ವಿಜ್ಞಾನಿಗಳು ಸೂಚಿಸಿದರು. ಸೊ ಈಗ ಬೇರೆ ಕಪ್ಪೆಗಳಿಗಿಂತ ಈ ಕಪ್ಪೆಗಳು ಹೇಗೆ ಭಿನ್ನ ಅಂತ ಗೊತ್ತಾಗುತ್ತೆ? ಮೊದಲನೇದಾಗಿ ಕೂಗು. ಒಂದು ಸೈನ್ಸ್ನಲ್ಲಿ ಅದರ ಬಾಹ್ಯರೂಪ ನಾವು ನೋಡಿದಾಗ ಬಾಹ್ಯರೂಪ, ಅದರ ಚಲನವಲನ ಯಾವುದೂ ಅಲ್ಲಿ ಮಾನ್ಯವಾಗುವುದಿಲ್ಲ. ಹೆಚ್ಚಾಗಿ ಮಾನ್ಯವಾಗುವುದಂದರೆ ಹೊರಗಿನ ಮಾರ್ಫಾಲಜಿ ಜೊತೆಗೆ ಒಳಗಿನ DNA ಮತ್ತು ಮೂಳೆಗಳ ರಚನೆ, ಇದರಿಂದ ವ್ಯತ್ಯಾಸವಿದ್ದಾಗ ಮಾತ್ರ ಹೊಸ ಕಪ್ಪೆ ಅಂತ ಆಗುವಂಥದ್ದು. ಸೊ ಈ ಕಪ್ಪೆ ಕೂಗಿನಿಂದ ವಿಶೇಷವಾಗಿತ್ತು, ಮತ್ತು ಅದರ ಬಣ್ಣ ಹಸಿರು ಬಣ್ಣದಿಂದ ಕೂಡಿದ ವಿಶೇಷವಾಗಿತ್ತು ಅಂತ ಹೇಳಿಕ್ಕೆ ಇಷ್ಟ. ಈ ಕಪ್ಪೆಗಳು ಕೂಗಿದಾಗ ಮಳೆ ಹೆಚ್ಚಾಗತ್ತೆ ಅನ್ನೋದನ್ನು ಹಿಂದಿನ ದಿನಗಳಲ್ಲಿ ನಾವು ಕೇಳಿದ್ದುಂಟು, ಅದೆಷ್ಟು ಸತ್ಯ? ಕಪ್ಪೆಗಳು ಹೆಚ್ಚಾಗಿ ಕೂಗೋದು ಮಳೆಗಾಲದಲ್ಲಿ. ಸೊ ಅದು ಕೂಗೋಕೆ ಒಂದು ಕಾರಣ ಅಂದರೆ ಹೆಚ್ಚಾಗಿ ಗಂಡು ಕಪ್ಪೆಗಳು ಕೂಗ್ತವೆ. ಅವು ಗಂಡು ಕಪ್ಪೆಗಳು ಹೆಣ್ಣು ಕಪ್ಪೆಗಳನ್ನು ಆಕರ್ಷಣೆ ಮಾಡಿ ಕೂಗುವಂಥದ್ದು. ಇಲ್ಲಿ ಒಂದು ಚಂದ ಸೈನ್ಸ್ ಇದೆ. ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್, ಮುಂದಿನ ಪೀಳಿಗೆ ಒಳ್ಳೇದು ಬರಬೇಕಂತ ಎಲ್ಲ ಪ್ರಾಣಿ ಸಂಕುಲ, ಮನುಷ್ಯ ಸಂಕುಲ ಸಹಜವಾದ ಬಯಕೆ ಇರುವಂಥದ್ದು. ಸೊ ನನಗೆ ತಿಳಿದ ಮಟ್ಟಿಗೆ ಈ ಕಪ್ಪೆಗಳಲ್ಲಿ ಹೇಗಂದರೆ, ಗಂಡು ಕಪ್ಪೆಗಳು ಕೂಗುವಾಗ ಅವುಗಳ ಧ್ವನಿಯ ಸಾಮರ್ಥ್ಯವನ್ನು ಆಲಿಸಿ ಹೆಣ್ಣು ಕಪ್ಪೆಗಳು ಹತ್ತಿರ ಬಂದು ತಮ್ಮ ಮಿಲನಕ್ರಿಯೆ ಅಂತ ಮಾಡುವಂಥದ್ದು, ಮೊಟ್ಟೆಗಳನ್ನು ಇಡುವಂಥದ್ದು. ಸೊ ಹಿಂದಿನ ಕಾಲದಲ್ಲಿ ಕಪ್ಪೆಗಳ ಬಗ್ಗೆ ಮಾಹಿತಿ ಇತ್ತು, ಅದು ನೋಡ್ತಾ ಇದ್ರು. ಬಟ್ ಇದು ವೈಜ್ಞಾನಿಕವಾಗಿ ಯಾರೂ ನೋಡಿಲ್ಲ. ಇದು ಕಾಕತಾಳೀಯವಾಗಿ
ಮಳೆಗಾಲದಲ್ಲೇ ಇದು ಕೂಗೋದ್ರಿಂದ ಮಳೆಗೆ ಇದಕ್ಕೂ ಸಂಬಂಧವನ್ನು ಕಲ್ಪಿಸಿದ್ದಾರೆ. ಮಳೆಗಾಲದಲ್ಲಿ ಹೆಚ್ಚು ಮಿಲನ ಕ್ರಿಯೆ ನಡೆಯುವಂಥದ್ದು, ಸಂತಾನೋತ್ಪತ್ತಿ ಕ್ರಿಯೆ ನಡೆಯುವಂಥದ್ರಿಂದ ಇದಕ್ಕೆ ಸಂಬಂಧವನ್ನು ಕೂಡಿಸಿ ನನ್ನ ಭಾವನೆ. ಈಗ ಕಪ್ಪೆಗಳ ಇವಾಗ ಎಲ್ಲ ಒಂದು ಪಕ್ಷಿ ಪ್ರಭೇದಗಳಿರ್ಬೋದು, ಸಸ್ಯ ಪ್ರಭೇದಗಳಿರ್ಬೋದು, ಜಾಗತಿಕ ತಾಪಮಾನದಿಂದಾಗಿ ಈ ಪರಿಸರ ವ್ಯವಸ್ಥೆಯಲ್ಲಿ ಏನು ನಾವು ಧಕ್ಕೆಯನ್ನು ಅನುಭವಿಸ್ತಾ ಇದ್ದೀವಿ, ಅದು ಕಪ್ಪೆಗಳಲ್ಲೂ ಆ ರೀತಿಯ ಒಂದು ಧಕ್ಕೆ ಏನಾದರೂ ಕಂಡು ಬರ್ತಾ ಇದೆಯಾ? ಅದಕ್ಕೆ ಒಂದು ಥ್ರೆಟ್ ಅನ್ನೋದೇನಾದರೂ ಇದೆಯಾ? ಹೇಗೆ ಕಪ್ಪೆಗಳಿಗೆ? ಭಾಳ ಚಂದ ಪ್ರಶ್ನೆ. ಮೊದಲಿಗೆ ಇವುಗಳನ್ನ ಇಂಡಿಕೇಟರ್ಸ್, ಹೆಲ್ದಿ ಇಂಡಿಕೇಟರ್ಸ್ ಅಂತ ಕರೀತಾರೆ ಕಪ್ಪೆಗಳನ್ನ. ಒಂದು ಪ್ರದೇಶ, ಈಗ ಒಂದು ಒಂದು ಪ್ರದೇಶದಲ್ಲಿ ಕಪ್ಪೆಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಆ ಕಪ್ಪೆ ಆ ಜಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಪರಿಸರದಲ್ಲಿ ಏನೋ ಕಲುಷಿತವಾಗಿದೆ ಅಂತ ಅರ್ಥ. ಇದನ್ನು ಸೂಕ್ಷ್ಮವಾಗಿ ತಿಳಿಸ್ಕೊಡೋದು ನಮ್ಮ ಕಪ್ಪೆಗಳು. ಸೊ ಅದಕ್ಕಾಗಿ ಕಪ್ಪೆಗಳು ಅತಿ ಸೂಕ್ಷ್ಮ ಜೀವಿಗಳಾಗಿದ್ದರಿಂದ ಯಾವುದೇ ಒಂದು ಚಿಕ್ಕ ಬದಲಾವಣೆ, ಈ ಕ್ಲೈಮೇಟ್ ಚೇಂಜ್ ಏನು ಹೇಳ್ತೇವಲ್ಲ, ಈ ವಾತಾವರಣದಲ್ಲಿ ಏನೇ ಒಂದು ಚಿಕ್ಕ ಬದಲಾವಣೆ ಆದರೆ ಅಲ್ಲಿಂದ ಸ್ಥಳ ಬದಲಾವಣೆ ಮಾಡುವಂಥದ್ದು ಅಥವಾ ಆ ಸ್ಥಳದಲ್ಲಿ ಇರದೇ ಇರುವಂಥ ಒಂದು ಪ್ರಸಂಗವನ್ನು ಅವು ನೋಡ್ಕೊಳ್ತವೆ. ಸೊ ಈ ಕಪ್ಪೆಗಳ ರಕ್ಷಣೆ ಬಗ್ಗೆ ಏನಾದರೂ ಕ್ರಮಗಳನ್ನ ತೆಗೆದುಕೊಳ್ಳ ಇಲಾಖೆಯಿಂದ? ಈ ವಿಷಯದಲ್ಲಿ ನಾವು ಭಾಳ ಖುಷಿಯಾಗಿ ಹೇಳಬೇಕಂದ್ರೆ, ನಮ್ಮ ಮೇಲಧಿಕಾರಿಗಳು ನಮ್ಮ ಅರಣ್ಯ ಸಿಬ್ಬಂದಿಗಳಿಗೆ ಈ ಕಪ್ಪೆಗಳ ವಿಷಯಕ್ಕೆ ಸಂಬಂಧಿಸಿದಂಗೆ ವಿಶೇಷ ಕಾರ್ಯಾಗಾರಗಳನ್ನು ನಡೆಸ್ಕೊಡ್ತಾರೆ. ವಿಜ್ಞಾನಿಗಳನ್ನು ಕರೆಸಿ, ನುರಿತವರನ್ನು ಅದರ ಬಗ್ಗೆ ತಿಳಿದವರನ್ನು ಕರೆಸಿ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ಕಪ್ಪೆ ಹೀಗೆ, ಇದು ನಿಮ್ಮಲ್ಲಿ ಇದೆಯಾ, ಹೇಗೆ, ಅಥವಾ ಇದನ್ನು ಮುಂದಿನ ದಿನಗಳಲ್ಲಿ ಯಾವ ಟೈಪಲ್ಲಿ ರಕ್ಷಣೆ ಮಾಡ್ಬೋದು. ಸೊ ನಮ್ಮ ಹೆಚ್ಚಾಗಿ ಸಿಬ್ಬಂದಿಗಳು ಮಳೆಗಾಲದಲ್ಲಿ ಆ ಕಪ್ಪೆಗಳ ಬಗ್ಗೆ ದಾಖಲಾತಿಯನ್ನು ಮಾಡಿ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸುವಂಥ ಕೆಲಸಕ್ಕೆಲ್ಲ ಪ್ರೋತ್ಸಾಹ ಸಹಕಾರವನ್ನು ಮಾಡ್ತಿದ್ದಾರೆ. ಅತಿ ಖುಷಿ ವಿಷಯ ಏನಂದರೆ, ನಮ್ಮ ಕೆನರಾ ಸರ್ಕಲ್ನ ವಸಂತ ರೆಡ್ಡಿ ಸಾಹೇಬರು ಹಾಗೂ ಎಲ್ಲ ಮೇಲಾಧಿಕಾರಿಗಳು ಈ ಕಪ್ಪೆ ಎಂಬ ನಿರ್ಲಕ್ಷಿತ ಪ್ರಾಣಿಗೆ ಅತೀವ ಕಾಳಜಿ, ಪ್ರೀತಿಯನ್ನು ತೋರಿಸ್ತಿದ್ದಾರೆ ಅನ್ನೋಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. ಕರಾವಳಿ ಸ್ಕಿಟ್ರಿಂಗ್ ಫ್ರಾಗ್ ಅಂತ, ಈ ಚಿಮ್ಮುವ ಕಪ್ಪೆ ಅಂತ ಹೆಸರು ನಾಮಕರಣ ಮಾಡಿದ್ದು ಯಾರು ಸರ್? ಕರಾವಳಿ ಚಿಮ್ಮುವ ಕಪ್ಪೆ ಅನ್ನೋ ಹೆಸರು ವಿಜ್ಞಾನಿಗಳು ಸೂಚಿಸಿದ್ದು. ಆದರೆ ಅದಕ್ಕಿಂತ ಮೊದಲು ಅವರು ನನಗೆ ಅವಕಾಶ ನೀಡಿದರು, ನಾಯಕರೇ ಈ ಕಪ್ಪೆಗೆ ಒಂದು ಹೆಸರಿಡಿ ಅಂತ. ಸಾಮಾನ್ಯವಾಗಿ ಪಾಲಕರು, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಭಾಳಷ್ಟು ಖುಷಿ ಪಡ್ತಾರೆ, ಭಾಳಷ್ಟು ಹೆಸರುಗಳು ರಿಸರ್ಚ್ ಮಾಡ್ತಾರೆ ಒಳ್ಳೆ ಹೆಸರಿಡಬೇಕಂತ. ಸೊ ನಾನು ಸಹ ಅದೇ ಖುಷಿಯಲ್ಲಿ ಕಪ್ಪೆ ಕೂಗು ನಮ್ಮ ಬಿಳಿಯದೆ ಮಿಂಚುಳ್ಳಿ ಪಕ್ಷಿ ಥರ ಇದ್ದಕ್ಕೆ ಮಿಂಚುಳ್ಳಿ ಕಪ್ಪೆ ಅಂದಿಟ್ಟೆ. ಹಾಗೆ ಅದರ ಹೊಟ್ಟೆ ಭಾಗದಲ್ಲಿ ಕಪ್ಪು ಚುಕ್ಕೆಗಳಿದ್ದವು, ಅದಕ್ಕಾಗಿ ಚುಕ್ಕೆಗೆ ಬಂದಿಟ್ಟೆ. ಮತ್ತು ಅದು ಕೂಗುವ ಧ್ವನಿ ಇತ್ತಲ್ಲ, ಚಿಟ್ರ್ ಅಂತಿತ್ತು, ಅದಕ್ಕಾಗಿ ಅದಕ್ಕೆ ಚಿಟ್ರಗಪ್ಪೆ ಅಂದಿಟ್ಟೆ. ಊರಂದಮೇಲೆ ಎಲ್ರಿಗೂ ಸ್ವಾಭಾವಿಕ ನಮ್ಮೂರ ಬಗ್ಗೆ ಹೆಮ್ಮೆ ಇರುತ್ತದೆ, ಪ್ರೀತಿ ಇರ್ತದೆ, ಅದಕ್ಕಾಗಿ ಸಾಣೆ ಕಟ್ಟ ಕಪ್ಪೆ ಅಂತ ಇಟ್ಟೆ. ಸೊ ವಿಜ್ಞಾನದಲ್ಲಿ ಈ ಭಾವನೆಗಳಿಗೆ ಹೆಚ್ಚು ಜಾಗ ಇರುವುದಿಲ್ಲ. ಅಲ್ಲಿ ಏನಿದ್ರು ಸೈನ್ಸ್, ವಿಜ್ಞಾನ ಬೇಕೇ ಜಗತ್ತಿಗೆ ಕೊಡಬೇಕಂತಿದ್ರೆ. ಸೊ ನಮ್ಮ ಡಾಕ್ಟರ್ ಕೆ ವಿ ಗುರುರಾಜ್ ಅವರು ಬಂದು ಹೇಳಿದ್ರು, ಸಾಣೆಕಟ್ಟದಲ್ಲಷ್ಟೇ ಸಿಗ್ತಾ ಇದ್ರೆ ಇದಕ್ಕೆ ಸಾಣೆಕಟ್ಟ ಕಪ್ಪೆ ಅಂತ ಇಡ್ಬೋದಿತ್ತು. ಸೊ ಅದು ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಕರಾವಳಿ ಭಾಗಗಳಲ್ಲೇ ಹೆಚ್ಚಾಗಿ ಕಂಡು ಬರೋದ್ರಿಂದ ಇದಕ್ಕಾಗಿ ಕರಾವಳಿ ಚಿಮ್ಮುವ ಕಪ್ಪೆ ಅಂತ ಅದ್ಭುತ ಹೆಸರನ್ನು ಇಟ್ಟರು. ಇದು ನಮ್ಮ ಕರಾವಳಿ ಚಿಮ್ಮುವ ಕಪ್ಪೆಯ ಹೆಸರಿನ ಹಿನ್ನೆಲೆ. ಓಕೆ, ನೀವು ಕಪ್ಪೆಗಳ ಬಗ್ಗೆ ಒಂದು ಲಾಸ್ಟ್ ಹೋಪ್ ಅಂತ ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದೀರಿ. ಈ ಡಾಕ್ಯುಮೆಂಟ್ರಿ ಕೂಡ ತುಂಬ ಸೊಗಸಾಗಿ ಮೂಡಿ ಬಂದಿದೆ, ಈ ಬಗ್ಗೆ ತಿಳಿಸಿ. ಇದು ಭಾಳ ಅನಿರೀಕ್ಷಿತವಾಗಿ ನನಗೆ ಒದಗಿದ ಸಂದರ್ಭ. ಧೀರಜ್ ಐತಾಳ್ ಹಾಗೂ ಪ್ರದೀಪ್ ಹೆಗ್ಡೆ ಅನ್ನೋ ಒಂದು ಯುವಕರು ವೈಲ್ಡ್ ಲೈಫ್ ವನ್ಯಜೀವಿ ಛಾಯಾಚಿತ್ರಣ ಮಾಡ್ತಾಯಿದ್ರು. ಆಕಸ್ಮಿಕವಾಗಿ ಸಿಕ್ಕಿ ನಮ್ಮಲ್ಲಿ ಬಂದು ಈ ಹೊಸ ಕಪ್ಪೆ ಆದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ, ಹಾಗೆ ತಾವೇನರು ಆ ಡಾಕ್ಯುಮೆಂಟ್ರಿಯಲ್ಲಿ ಆ ಸಾಕ್ಷಿ ಚಿತ್ರದಲ್ಲಿ ನೋಡಿದ್ರೆ ಕರಾವಳಿ ಚಿಮ್ಮುವ ಕಪ್ಪೆಯ ಜೊತೆಗೆ ರೋಡ್ ಕಿಲ್, ಈ ರಸ್ತೆ ಅಪಘಾತದಲ್ಲಿ ಒಂದು ಕಪ್ಪೆಗಳು ಸಾಯುವಂಥ ಚಿತ್ರಣ ಇರ್ಬೋದು. ಮತ್ತು ಗೋವಾದಲ್ಲಿ ಈ ಗೂಳಿ ಕಪ್ಪೆ, ಬುಲ್ಫ್ರಾಗ್ಗಳ ಒಂದು ಸ್ಮಗ್ಲಿಂಗ್, ಅದನ್ನು ತಿನ್ನುವಂಥ ಪರಿಪಾಠವಿದೆ. ಅದ್ರ ಬಗ್ಗೆ ಗೋವಾದ ಒಬ್ಬ ವ್ಯಕ್ತಿ ಅವರು ತೆಗೆದುಕೊಂಡ ಕಾರ್ಯಗಳ ಬಗ್ಗೆ ಸಹ ತಾವು ಅದ್ರ ಬಗ್ಗೆ ತಿಳಿಬಹುದು. ಸೊ ಎಲ್ಲ ಡಾಕ್ಯುಮೆಂಟ್ರಿನಲ್ಲಿ ನೀವು ಅದನ್ನು ತಿಳಿಸ್ಕೊಟ್ಟಿದ್ದೀರಿ. ಅಂದರೆ ನಮ್ಮ ಒಂದು ಕರಾವಳಿ ಚಿಮ್ಮುವ ಕಪ್ಪೆದ ಒಂದು ಅದು ಹೇಗೆ ಬಂತು, ನನ್ನ ಆಸಕ್ತಿ, ಒಟ್ಟು ಸ್ಟೋರಿ ಆ ಲಾಸ್ಟ್ ಹೋಪಲ್ಲಿ ಇದೆ.
ಸೊ ನಿಮ್ಮ ನಿರ್ಲಕ್ಷಿತ ಅಂತ ಹೇಳಿದ್ರಿ, ಆದರೆ ಎಲ್ಲರೂ ನಿರ್ಲಕ್ಷ್ಯ ಮಾಡೋದಿಲ್ಲ, ಬಟ್ ಅದರದ್ದೇ ಆದ ಸ್ಥಾನ ಇದೆ ಒಂದು ಕಪ್ಪೆಗೆ. ಹೌದು. ನಾನು ಇದನ್ನು ಯಾವಾಗ ಹೇಳ್ತೀನಿ ಅಂದರೆ, ನಮ್ಮ ಬಹಳಷ್ಟು ಜನರಿಂದ ನಿರ್ಲಕ್ಷಿತಕ್ಕೊಳಗಾದ ಅತಿ ಕಡಿಮೆ ಜನರಲ್ಲಿ ಕುತೂಹಲ ಆಸಕ್ತಿ ಮೂಡಿಸಿದ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಫೀಲ್ಡಲ್ಲಿ ನಮಗೆ ತಕ್ಷಣ ಉತ್ತರ ಕೊಡದೆ ಗೋಳು ಹೊಯ್ದುಕೊಳ್ಳುವ ಚಿಕ್ಕ ಸುಂದರ ಜೀವಿ ಕಪ್ಪೆ ಅಂತ ಹೇಳ್ತೇನೆ ನಾನು. ಇದಕ್ಕೆ ತಾವೆಲ್ಲ ಹೇಳ್ದಂಗೆ ಕಪ್ಪೆ ನೋಡುವ ವಿಷಯದಲ್ಲಿ ನಾನು ಕಪ್ಪೆಗಳ ಅಥವಾ ಈ ಕಾಡನ್ನು ಒಂದು ತೆರೆದ ಗ್ರಂಥಾಲಯ ಅಂತ ಹೇಳ್ತೇನೆ. ಯಾಕಂದರೆ ಗ್ರಂಥಾಲಯದಲ್ಲಿ ತಮಗೆ ಗೊತ್ತಿದೆ, ನಿಶ್ಶಬ್ದ ಹೆಚ್ಚಿರಬೇಕು. ಯಾಕಂದರೆ ವಿಷಯಕ್ಕೆ ಕಾನ್ಸಂಟ್ರೇಟ್, ಅಲ್ಲಿ ತಲ್ಲೀನಾಗಬೇಕಾದ್ರೆ, ಮಗ್ನ ಆಗಬೇಕಾದ್ರೆ ಶಾಂತತೆ ಇರಬೇಕು. ನಾವು ಕಾಡಲ್ಲಿ ಅಥವಾ ಎಲ್ಲೇ ಹೋಗಬೇಕಾದ್ರೂ ಶಾಂತತೆಯನ್ನು ನಾವು ಪರಿಪಾಠ ಮಾಡಿಕೊಂಡ್ರೆ ನಮಗೆ ಹೆಚ್ಚಿನ ವಿಷಯಗಳು ತಿಳ್ಕೊಳ್ತವೆ. ಹಾಗೆಯೇ ಮುಖ್ಯ ಅಂದರೆ ನಾವು ಪ್ರತಿಯೊಂದು ಜೀವಿ, ಮರ ಇವನ್ನೆಲ್ಲ ಪುಸ್ತಕವಾಗಿ ಓದ್ತೇನೆ. ನಾವು ಓದ್ತೇವೆ. ಅರಣ್ಯ ಇಲಾಖೆಯವರು ನಾವು ಈ ಪ್ರತಿಯೊಂದು ಮರ, ಜೀವಿಗಳನ್ನು ಪುಸ್ತಕವಾಗಿ ಓದ್ತೇವೆ. ಒಂದು ಕಪ್ಪೆ ಒಂದು ಪುಸ್ತಕ, ಒಂದು ಮರ ಒಂದು ಪುಸ್ತಕ, ಒಂದು ಹುಲಿ ಒಂದು ಪುಸ್ತಕ, ಒಂದು ಚಿರತೆ ಒಂದು ಪುಸ್ತಕ ಓದಿದ್ರೆ ನಮಗೆ ಹೆಚ್ಚಿನ ಪ್ರೀತಿ, ಅಭಿಮಾನ ಉಂಟಾಗುತ್ತೆ ಅಂತ ನನ್ನ ಭಾವನೆ. ಬಹಳ ಸೊಗಸಾಗಿ ಹೇಳಿದ್ರಿ. ಕಪ್ಪೆಗಳ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ.